ನಾಳೆಯ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳೆ ಬಸ್ಗಳು ರಸ್ತೆಗಿಳಿತಾವೆ. ನಾಳೆ ಮುಷ್ಕರ ಇರೋದಿಲ್ಲ. ಸಾರಿಗೆ ಸಂಗ್ರಾಮಕ್ಕೆ ಹೈಕೋರ್ಟ್ ಅಂಕುಶ ಹಾಕಿದೆ. ಹೈಕೋರ್ಟ್ ಸೂಚನೆಗಳನ್ನು ಕೊಟ್ಟಿದೆ. ನಾಳೆ ಮುಷ್ಕರ ಮಾಡಬಾರದು ಅಂತ. ಸಂಘಟನೆಯ ಜೊತೆ ಸರ್ಕಾರ ಚರ್ಚಿಸಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳಲಿ ಅಂತ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಜನರಿಗೆ ತೊಂದರೆ ಆಗುತ್ತೆ, ಅಷ್ಟೇ ಅಲ್ಲ ಕಾನೂನಿನ ರೀತಿಯ ಕೂಡ ಮುಷ್ಕರ ಮಾಡುವಂಥದ್ದು ಸರಿಯಲ್ಲ ಅನ್ನೋದನ್ನ ಹೈಕೋರ್ಟ್ ಸೂಚಿಸಿದೆ. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಹಾಗೂ ನ್ಯಾಯಮೂರ್ತಿ ರಾಚಯ್ಯ ಅವರ ಪೀಠ ಈ ಸೂಚನೆಗಳನ್ನು ಕೊಟ್ಟಿದೆ. ವೇದಾವತಿ ಹಾಗೂ ಶ್ರೀಧರ್ ಎಂಬುವವರು ಪಿಐಎಲ್ ಅನ್ನ ಸಲ್ಲಿಕೆ ಮಾಡಿದ್ರು. ಕಾನೂನಿನ ದೃಷ್ಟಿಯಿಂದ ಈ ರೀತಿ ಮುಷ್ಕರ ಮಾಡೋದು ಸರಿಯಲ್ಲ, ಯಾಕಂತಂದ್ರೆ ಸಂಧಾನ ಇನ್ನೂ ನಡೀತಾ ಇದೆ, ಮಾತುಕತೆಗಳು ಇನ್ನೂ ನಡೀತಾ ಇದೆ, ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇದೆ. ಈ ಹಂತದಲ್ಲಿರುವಾಗ ಹೀಗೆ ಸಾರಿಗೆ ಸಿಬ್ಬಂದಿ ಮುಷ್ಕರ ಮಾಡೋದು ಸರಿಯಲ್ಲ, ಕಾರ್ಮಿಕ ಕಾಯ್ದೆಗಳ ಅನ್ವಯ ಅದು ಸರಿಯಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಇದೀಗ ಸಾರಿಗೆ ಮುಷ್ಕರವನ್ನು ನಿರ್ಬಂಧಿಸೋದಕ್ಕೆ ಹೈಕೋರ್ಟ್ ಸೂಚನೆ ನೀಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಹೈಕೋರ್ಟ್ ಸೂಚನೆ ಏನೇನಿದೆ, ಡೀಟೇಲ್ಸ್ ಏನೇನಿದೆ? ಈಗಾಗಲೇ ಇನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಮುಷ್ಕರವನ್ನ ಮಾಡುವಂತಿಲ್ಲ. ಅದೆಲ್ಲವೂ ಕೂಡ ಗುರುವಾರಕ್ಕೆ ಮುಂದೂಡಿಕೆ, ಅಂದ್ರೆ ಗುರುವಾರ ಏನಿದೆ ಅದರಲ್ಲಿ ಅಲ್ಲಿ ಒಂದು ಡಿಸೈಡ್ ಮಾಡೋಣ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸರ್ಕಾರದ ಜೊತೆ ಒಂದು ಸಚಿವರ ಜೊತೆ ಒಂದು ಚರ್ಚೆಯನ್ನು ನಡೆಸಿ ಯಾವ ರೀತಿ ಅಂದ್ರೆ ನಿಮಗೆ ಏನೇನು ಬೇಡಿಕೆ ಇದೆಯೋ ಅದೆಲ್ಲವನ್ನು ಕೂಡ ಅವರ ಜೊತೆ ಚರ್ಚೆಯನ್ನು ನಡೆಸಿ ಅಲ್ಲಿವರೆಗೂ ಯಾವುದೇ ಮುಷ್ಕರವನ್ನ ಮಾಡುವಂತಿಲ್ಲ. ಮತ್ತು ಇದು ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ